ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ನೇಮಕಾತಿಗಳಿಗೆ ಸಂಬಂಧಪಟ್ಟಂತೆ 3 ವರ್ಷ ವಯೋಮಿತಿ ಸಡಿಲಿಕೆ ಮಾಡಿರುವ ಹಿನ್ನೆಲೆಯಲ್ಲಿ ಈ KPSCU 2024 ಫೆಬ್ರವರಿ 29ರಂದು ಅಧಿಸೂಚಿಸಲಾದಂಥ ಭೂಮಾಪನ ಇಲಾಖೆಯಲ್ಲಿನ 364 ಈ ಒಂದು ಹುದ್ದೆಗಳಿಗೆ, ಅಂದರೆ ಈ ಒಂದು ಲ್ಯಾಂಡ್ ಸರ್ವೇರ್ ಹುದ್ದೆಗಳಿಗೆ ಮತ್ತೊಮ್ಮೆ ಇದೀಗ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸುವರ್ಣ ಅವಕಾಶವನ್ನು ಕಲ್ಪಿಸಲಾಗಿದೆ. ಫ್ರೆಂಡ್ಸ್, ಈ ಒಂದು ಅರ್ಜಿಯನ್ನು 12th ಅಥವಾ PUC ಸೈನ್ಸ್ ಯಾರು ಕಂಪ್ಲೀಟ್ ಮಾಡಿದ್ರಿ ಅವರು ಅಪ್ಲೈ ಮಾಡ್ಬೋದು. ಮತ್ತು ಬಿ ಟೆಕ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಯಾರು ಪಾಸ್ ಮಾಡಿರ್ತೀರಲ್ಲ ಅವರು ಅಪ್ಲೈ ಮಾಡ್ಬೋದು. ಓಕೆ, ಸೊ ಇಲ್ಲಿ ಈ ಒಂದು ಅರ್ಜಿಯನ್ನು ಯಾವ ರೀತಿ ಸಲ್ಲಿಕೆ ಮಾಡ್ಬೋದು ಅಂದರೆ, ಜಸ್ಟ್ ನೀವು ಈ ಒಂದು KPSCಯ ಇಲಾಖೆ ವೆಬ್ಸೈಟ್ನಲ್ಲಿ ಮೇನ್ ಮುಖಪುಟದಲ್ಲಿ ಅಪ್ಲೈ ಆನ್ಲೈನ್ ಫಾರ್ ವೇರಿಯಸ್ ನೋಟಿಫಿಕೇಷನ್ಸ್ ಈ ಒಂದು ಲಿಂಕನ್ನು ನೋಡಿರ್ತೀರಿ. ಇದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಎಲ್ಲ ಡಿಫ್ರೆಂಟ್ ಈ ಒಂದು ಲಿಂಕ್ಗಳು ನಿಮಗೆ ಸಿಗ್ತಾವೆ. ಲಾಸ್ಟ್ ಸ್ಕ್ರೋಲ್ ಡೌನ್ ಮಾಡಿದಾಗ ನಿಮಗೆ ಇಲ್ಲಿ ಹೊಸದಾಗಿ ಲ್ಯಾಂಡ್ ಸರ್ವೇಯರ್ ಗ್ರೂಪ್ ಸಿ ಪೋಸ್ಟ್ RPC ಮತ್ತು HK, ಅಂದರೆ ನಾನ್ HK ಮತ್ತು HK ಹೊಸದಾಗಿ ಏನಪ್ಪ ಆ್ಯಡ್ ಮಾಡಲಾಗಿದೆ. ಇಲ್ಲಿ ನೋಡಿ, ಮೊದಲಿಗೆ 364 ಇದ್ದಾವೆ, ಈಗ ಸದ್ಯಕ್ಕೆ ಮತ್ತೆ 386 ಸೇರಿಕೊಂಡವ. ಈಗ ಒಟ್ಟಾರೆ 750 ಭೂಮಾಪಕರ ಒಂದು ಹುದ್ದೆಗಳಿಗೆ ಒಂದು ನೀವು ಫೈಟ್ ಮಾಡಲು ಒಂದು ಅವಕಾಶವನ್ನು ಇಲ್ಲಿ ಕಲ್ಪಿಸಲಾಗಿದೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಈ ಒಂದು ಅರ್ಜಿಯನ್ನು ನೀವು ಯಾವ ಒಂದು ವೃಂದಕ್ಕೆ ಅಪ್ಲೈ ಮಾಡಲಿಕ್ಕೆ ಇಚ್ಛಿಸುವರೋ ಅದಕ್ಕೆ ನೀವು ಆ ಒಂದು ಲಿಂಕನ್ನು ಸೆಲೆಕ್ಟ್ ಮಾಡ್ಬೋದು. ನಾನು ಇಲ್ಲಿ RPCಯನ್ನು ಸೆಲೆಕ್ಟ್ ಮಾಡ್ತೀನಿ. RPC ಮಾಡಿದ್ಮೇಲೆ ನಿಮಗೆ ಈ ಥರದ ಒಂದು ಪೇಜ್ ಓಪನ್ ಆಗುತ್ತೆ. ಮತ್ತು ನೆಕ್ಸ್ಟ್ ಲಾಗಿನ್, ನ್ಯೂ ರಿಜಿಸ್ಟ್ರೇಷನ್. ಇನ್ನೂ ಯಾರು ಈ KPSCಯ ಹೊಸದಾಗಿ ನೋಡಿ, ಮುಂಚಿತವಾಗಿ ಒಂದು ಪ್ರೊಫೈಲ್ ಇತ್ತು ನಿಮ್ಮದು ನೋಡಿ. ಕರ್ನಾಟಕ ಲೋಕಸೇವಾ ಆಯೋಗವು ಹೊಸ ಅಧಿಸೂಚನೆಗಳಿಗೆ ಹೊಸ ವೆಬ್ ಅಪ್ಲಿಕೇಶನ್ ಪ್ರಾರಂಭಿಸಿದೆ. ಅಭ್ಯರ್ಥಿಗಳು ಈ ಒಂದು ವೆಬ್ಸೈಟ್ನಲ್ಲಿ ನೋಂದಾಯಿಸಲು ವಿನಂತಿಸಲಾಗಿದೆ. ನಮ್ಮ ಹಿಂದಿನ ನೋಂದಾಯಿಸಿದ ಅಭ್ಯರ್ಥಿಗಳು ಹೊಸ ವೆಬ್ಸೈಟ್ನಲ್ಲಿ ಮರು ನೋಂದಣಿ ಮಾಡಿಕೊಳ್ಳುವಂತೆ ಸೂಚಿಸಲಾಗಿದೆ. ಓಕೆ, ಈಗ ಇದು ಆಲ್ರೆಡಿ ಮಾಡಿ ಮೋರ್ ದೆನ್ 1 ಇಯರ್ ಆಯಿತು. ಬಟ್ ನೀವು ಇಲ್ಲಿ ಇನ್ನೂ ರಿಜಿಸ್ಟರ್ ಮಾಡಿಲ್ಲ ಅಂದ್ರೆ ಸಿಂಪಲ್ ಇದೆ ಇದು. ಯಾರು ಮಾಡಿದಿರಿ ಅವರು ಲಾಗಿನ್ ಮುಖಾಂತರ ಮಾಡ್ಬೋದು. ಯಾರು ಮಾಡಿಲ್ಲ ಅವರು ನ್ಯೂ ರಿಜಿಸ್ಟ್ರೇಷನ್ ಇದರ ಮೂಲಕ ಮಾಡ್ಬೋದು. ಇದನ್ನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ನೀವು ಅಪ್ಲೈ ಮಾಡಬೇಕಂತ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋವನ್ನು ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಕೂಡ ನೋಡ್ಬೋದು. ಮತ್ತು ಇಲ್ಲಿ ನಿಮಗೆ ನಿಮ್ಮ ಈ ಒಂದು ಪೇಜ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಈ ಒಂದು ಲಿಂಕನ್ನು ಕೂಡ ನೀವು ಕ್ಲಿಕ್ ಮಾಡಿ ನೋಡ್ಬೋದು. ಓಕೆನಾ? ಇದು ಮೇನ್ ಒಂದು ಇಂಟೆನ್ಷನ್ ಆಗಿತ್ತು. ಓಕೆ, ಇದನ್ನು ಮಿಸ್ ಮಾಡಬೇಡಿ ಚಾನ್ಸು. ಟೋಟಲ್ 750. ಈಗ ಆಲ್ರೆಡಿ 77,260 ಸಮಥಿಂಗ್ ಅರ್ಜಿಗಳನ್ನು ಅಪ್ಲೈ ಮಾಡಿದ್ದಾರೆ. ಐ ಹೋಪ್ ಇದು ಈಗ 750 ಹುದ್ದೆಗಳಿಗೆ ಕಾಂಪಿಟೇಷನ್ ಆಗುತ್ತೆ. ಆಲ್ಮೋಸ್ಟ್ ಆಲ್ 3 ಇಯರ್ಸ್ ಸಡಿಲಿಕೆ ಅಂದರೆ ಕೆಲವೊಂದು ಜನ ಮಿಸ್ ಆಗಿ ಅಪ್ಲೈ ಮಾಡಿರಲ್ಲ, ಅವರು ಕೂಡ ಈಗ ಮಾಡ್ಬೋದು. ಈಗ ಆಲ್ರೆಡಿ ಯಾರು ಮಾಡಿದಿರಿ ಅವರಿಗೆ ಮತ್ತೆ ಮಾಡುವ ಒಂದು ಅವಶ್ಯಕತೆ ಇರೋದಿಲ್ಲ. ನಿಮ್ಮದು ಇಲ್ಲಿ ವಿದ್ಯಾರ್ಥಿ ಕೇಳ್ತಾ ಇದ್ದರು ಒಂದು ಹಿಂದಿನ ಒಂದು ವಿಡಿಯೋದಲ್ಲಿ. ಮೊದಲನೇದಾಗಿ ನೀವು ಏನು ಮಾಡಬೇಕು, 12th ಸೈನ್ಸ್ ಅಥವಾ PUC ಸೆಕೆಂಡ್ ಇಯರ್. ಓಕೆ, ಇದರಲ್ಲೇ 60% ಮ್ಯಾಥ್ಸ್ ನೀವು ಹೊಂದಿರಲೇಬೇಕು. ಅಥವಾ ಬಿ ಟೆಕ್ ಏನಿದೆ
ಸಿವಿಲ್ ಈ ಒಂದು ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡ್ಬೋದು. ಹೌದಾ, ಇಲ್ಲಿ 60% ಕೆಲವೊಂದು ಎಲ್ಲ ಜನ ಸೈನ್ಸ್ ಮಾಡಿರ್ತಾರೆ. ಓಕೆ, ಬಟ್ ಮ್ಯಾಥ್ಸ್ ಭಾಳ ಇಂಪಾರ್ಟೆಂಟ್. ಮ್ಯಾಥ್ಸಲ್ಲಿ ಈಗ 55 ಇದ್ದವರು ಅಪ್ಲೈ ಮಾಡಲಿಕ್ಕೆ ಎಲಿಜಿಬಿಲಿಟಿ ಇರೋದಿಲ್ಲ. ಸೊ ಆದ್ದರಿಂದ 60% ಇದ್ದ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿದೆ. ಓಕೆನಾ? ಸೊ ಇದಿಷ್ಟು ಈ ಒಂದು ಲ್ಯಾಂಡ್ ಸರ್ವೇರ್ ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಈ ಒಂದು ಲ್ಯಾಂಡ್ ಸರ್ವೇರ್ ಪ್ರಿಪ್ರೇಷನ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ನೀವು ನೋಡ್ಬೋದು. ಫ್ರೆಂಡ್ಸ್, ನೀವಿಲ್ಲಿ ನೋಡ್ಬೋದು ಭೂಮಾಪಕರ ನೇಮಕಾತಿ 2024 ಅಂತ. ಸೊ ನಮ್ಮ ಒಂದು ಈ ಚಾನೆಲ್ನಲ್ಲೇ ಓಕೆ ಒಟ್ಟಾರೆ 129 ವಿಡಿಯೋಸ್ ಇವು ಓನ್ಲಿ ಫಾರ್ ಲ್ಯಾಂಡ್ ಸರ್ವೇರ್. ಓಕೆನಾ, ನೆನಪಿರಲಿ, ಇವು ಲ್ಯಾಂಡ್ ಸರ್ವೇರ್ ಅಂತ ಓನ್ಲಿ ಫಾರ್ ಲ್ಯಾಂಡ್ ಸರ್ವೇರ್ ಇದೆ. ಓಕೆ, ಸೊ ಯಾವುದೇ ಒಂದು ಇತರ ಹುದ್ದೆಗಳ ಒಂದು ವಿಡಿಯೋಸ್ಗಳು ಇರೋದಿಲ್ಲ ಇಲ್ಲಿ, ಓನ್ಲಿ ಫಾರ್ ಲ್ಯಾಂಡ್ ಸರ್ವೇರ್. ನಿಮಗೆ ಸಿಲೆಬಸ್ ಬೇಕಾದರೆ ಈ ನಮ್ಮದು ಲ್ಯಾಂಡ್ ಸರ್ವೇರ್ ಪ್ರಿಪ್ರೇಷನ್ 2024 ಈ ಒಂದು ಪ್ಲೇಲಿಸ್ಟ್ಗೆ ಹೋಗಿ ಇಲ್ಲಿ ನೋಡ್ಬೋದು. ಲ್ಯಾಂಡ್ ಸರ್ವೇರ್ ಸಿಲೆಬಸ್ದೆಲ್ಲ ಇದೆ ಇಲ್ಲಿ, ಈ ವಿಡಿಯೋ ಯೂಸ್ ಮಾಡ್ಬೋದು. ಮತ್ತು ನೀವು ಈ ಒಂದು ಹುದ್ದೆಯನ್ನು ಯಾವ ರೀತಿ ಹೌ ಟು ಅಪ್ಲೈ ಲ್ಯಾಂಡ್ ಸರ್ವೇರ್ ಆನ್ಲೈನ್ ಫಾರ್ಮ ಈ ಒಂದು ವಿಡಿಯೋನ ಕೂಡ ನೀವು ಯೂಸ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು. ಓಕೆ, ಅದೇ ರೀತಿ ಹೊಸದಾಗಿ ನೋಟಿಫಿಕೇಷನ್ ಇದ್ದದ್ದು ಅದು ನೋಡ್ಬೋದು. ಆಮೇಲೆ ಮೇನ್ಲಿ ನಾವು ಫೋಕಸಿಂಗ್ ಮಾಡಿದ್ದು ಪೇಪರ್ 2 ಅಲ್ಲಿ. ಓಕೆ, ಪೇಪರ್ 2 ಅಲ್ಲಿ ಇಲ್ಲಿ ಪೇಪರ್ 2 ಅಂದರೆ ಮ್ಯಾಥಮೆಟಿಕ್ಸಲ್ಲೇ 70% ಇರುತ್ತೆ ಸೆಕೆಂಡ್ ಪೇಪರಲ್ಲೇ. ಓಕೆ, ಸೊ ನಾವು ಮೇನ್ಲಿ ಫೋಕಸಿಂಗ್ ಆನ್ ಮ್ಯಾಥಮೆಟಿಕ್ಸ್ ಪೇಪರ್. ಓಕೆ, ಸೊ ಈ ಒಂದು ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಓಕೆ, ಸೊ ಈ ಲ್ಯಾಂಡ್ ಸರ್ವೇಗಂತಲೇ ಪ್ರಿವಿಯಸ್ ಇಯರ್ ಎಲ್ಲ ಕ್ವಶನ್ ಪೇಪರು 2016 ಆಗಲಿ 14 ಆಗಲಿ ಸೊ ಈ ಒಂದು ಎಲ್ಲ ಮ್ಯಾಥಮೆಟಿಕ್ಸು, GK, ಜಿಯೋಗ್ರಫಿ, ಸೊ ಫಿಸಿಕ್ಸು ಈ ಒಂದು ಎಲ್ಲ ಒಂದು ವಿಡಿಯೋಗಳನ್ನು ನಾವು ಮಾಡಿದ್ದೀವಿ. ಸೊ ನೀವು ಇಲ್ಲಿ ಈ ಎಲ್ಲ ವಿಡಿಯೋಗಳ ಒಂದು ಏನಪ್ಪ ಲಾಭವನ್ನು ಪಡಿಬೇಕು. ಮತ್ತು ಈ ಲ್ಯಾಂಡ್ ಸರ್ವೇರ್ಗಂತಲೇ ಕ್ರ್ಯಾಶ್ ಕೋರ್ಸನ್ನು ಮಾಡಿದ್ವಿ. ಕ್ರ್ಯಾಶ್ ಕೋರ್ಸ್ ಇದು ಟೋಟಲಿ ಫ್ರೀ ಆಫ್ ಕಾಸ್ಟ್, ಯಾವುದೇ ಶುಲ್ಕ ಇರುವುದಿಲ್ಲ, ಫ್ರೀ ಆಫ್ ಕಾಸ್ಟ್ ಅಂತ ಮಾಡಿದ್ವಿ. ಸೊ ಈ ಒಂದು ಲ್ಯಾಂಡ್ ಸರ್ವೇರ್ ಕೋರ್ಸ್ 1, ಕೋರ್ಸ್ 2, ಕೋರ್ಸ್ 3 ಓಕೆ ಹೀಗೆ ಮುಂತಾದ ಒಂದು ಕ್ಲಾಸ್ಗಳನ್ನು ನಾವು ಮಾಡಿದ್ವಿ. ಸೊ ಈ ಒಂದು ಕ್ಲಾಸ್ಗಳನ್ನು ಕೂಡ ನೀವು ನೋಡ್ಬೋದು. ಓಕೆ, ಸೊ ಹೀಗೆ ಹಲವಾರು 100ಕ್ಕಿಂತ ವಿಡಿಯೋಗಳು ಲಭ್ಯವಿವೆ. ಸೊ ಎಲ್ಲ ಫ್ರೀ ಆಫ್ ಕಾಸ್ಟ್ ಇರ್ತವೆ. ಸೊ ಯಾವುದೇ ಶುಲ್ಕವನ್ನು ಕೊಡುವ ಅಗತ್ಯನೇ ಇರೋದಿಲ್ಲ. ನಿಮ್ಮದು ರೆಸ್ಪಾನ್ಸ್ ಇನ್ನೂ ಚೆನ್ನಾಗಿ ಬರ್ತಂದ್ರೆ ನಾನು ಈ ಒಂದು ಕ್ಲಾಸ್ಗಳನ್ನು ಕಂಟಿನ್ಯೂ ಮಾಡ್ತೀನಿ. ಒಂದು ವಿದ್ಯಾರ್ಥಿಗಳ ಒಂದು ಒತ್ತಾಯದ ಮೇರೆಗೆ ಮತ್ತೆ ಮಾಡಬೇಕಾಗಿದೆ. ಯಾಕೆಂದರೆ ತುಂಬ ಒಂದು ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ ಕಂಟಿನ್ಯೂ ಮಾಡಿ ಅಂತ. ಓಕೆ, ಸೊ 750 ಅಂದರು. ಸೊ ಇವು ತುಂಬ ವೇಕೆನ್ಸಿಗಳಾದವು. ಸೊ ನೀವು ಆದಷ್ಟು ನಿಮ್ಮ ಸಿಲೆಬಸನ್ನು ಕಂಪ್ಲೀಟ್ ಮಾಡಲಿಕ್ಕೆ ನೋಡ್ಕೊಳ್ಳಿ. ಇದು ಲ್ಯಾಂಡ್ ಸರ್ವೇರ್ ಮತ್ತೆ ಬಿಡುವಂಥ ಇದು ಏನಪ್ಪ ಹುದ್ದೆ ಇರೋದಿಲ್ಲ. ಯಾಕೆಂದರೆ ಲಾಸ್ಟ್ 2016 ನವಂಬರ್ ಡಿಸೆಂಬರಲ್ಲಿ ಬಿಟ್ಟಿದ್ದು, ಅದಾದ ಮೇಲೆ 2024 ಬಿಟ್ಟಿದ್ದಾರೆ. ಅಂದರೆ ಟೋಟಲಿ 8 ಇಯರ್ಸ್ ನಡುವೆ ಬಿಟ್ಟಿದ್ದಾರೆ. ಓಕೆ, ಬಟ್ ಅದು ಲೈಸೆನ್ಸ್ ಸರ್ವೇರ್, ಈ ಭೂಮಾಪಕರ ಒಂದು ಪರವಾನಗಿ ಸಲುವಾಗಿ ಆ ಒಂದು ಕರೆದಿದ್ದರು. ಬಟ್ ಅದು ಗೌರ್ಮೆಂಟ್ ಅಲ್ಲ, ಬಟ್ ಇದು ಟೋಟಲಿ ಗೌರ್ಮೆಂಟ್. ಎಲ್ಲ ಗೌರ್ಮೆಂಟ್ ಈ ಒಂದು ಸರ್ಕಾರಿ ವೇತನ ಇರುತ್ತೆ ಇದಕ್ಕೆ. ಓಕೆ, ಸೊ ಜಾಬ್ ಭಾರಿ ಇರುತ್ತೆ, ಮಿಸ್ ಮಾಡ್ಕೋಬೇಡಿ. ಮತ್ತು ಗ್ರೂಪ್ C ಪೋಸ್ಟ್ ಇದೆ. ಓಕೆ, ಸೊ ಆದ್ದರಿಂದ ಈ ಒಂದು ಚಾನ್ಸನ್ನು ಮಿಸ್ ಮಾಡ್ಕೋಬೇಡಿ. ಸೊ ಈ ಒಂದು ವಿಡಿಯೋಗಳನ್ನು ರೆಫರ್ ಮಾಡಿ ನಿಮ್ಮ ಒಂದು ಸಿಲೆಬಸನ್ನು ಕವರ್ ಮಾಡ್ಕೊಳ್ಳಿ. ಓಕೆ, ಮತ್ತು ಏನಾದರೂ ಇಂಪಾರ್ಟೆಂಟ್ ಮಾಹಿತಿ ಬೇಕಾದರೆ ಕಾಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು.